ಸೊ ಇದು ಮೇನ್ ಡೋರು. ಅದು ಮೇನ್ ಡೋರ್ ಹಿಂದಗಡೆ ಬಂದರೆ ಇಲ್ಲಿ ಒಂದು ದೇವ್ರ ರೂಮ್ ಇದೆ. ಡೋರ್ ಪಕ್ಕನೇ ಹಿಂದಗಡೆ ದೇವ್ರ ರೂಮ್ ಇದೆ ಚಿಕ್ಕದಾಗಿ. ನೋಡಿ, ನಾನು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇವತ್ತು ಸೋಮವಾರ ಆಗಿದೆ, ಹಾಗಾಗಿ ಇನ್ನು ನಮ್ಮ ಮಗ ಇದ್ದಾನಲ್ವ, ಯಾವಾಗಲೂ ಒಳಗಡೆ ಬಂದು ಏನಾದರೂ ತೆಗಿತಾನೆ ಅಂಥೇಳಿ ಯಾವಾಗಲೂ ದೇವ್ರ ರೂಮ್ ಡೋರ್ ಹಾಕ್ತಾನೆ ಇರ್ತೀನಿ. ಇಷ್ಟು ಜಾಗ ಇದೆ, ಸ್ಪೇಸು. ಇದು ಉಂಡಿಗಳನ್ನು ಇಟ್ಕೊಂಡಿದ್ದೆ. ನನ್ನ ಮಕ್ಕಳಿಬ್ಬರು ದುಡ್ಡು ಹಾಕ್ಕೊತಾ ಇರ್ತಾರೆ ಡೈಲಿನ. ಅವ್ರ ಅಪ್ಪಾಜಿ ಹತ್ರ ದುಡ್ಡು ಇಸ್ಕೊಂಡು ಹಾಕ್ಕೊತಾ ಇರ್ತಾರೆ. ಹಾಗಾಗಿ ಇಷ್ಟು ಇದೆ ದೇವ್ರ ರೂಮು, ಚಿಕ್ಕದಾಗಿ ಚೆನ್ನಾಗಿದೆ. ನಾನು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದೇವ್ರುಗಳ್ದು. ವೆಂಕಟರಮಣ, ಮಂಜುನಾಥ, ಸರಸ್ವತಿ ಮತ್ತು ಗಣೇಶ ಮಧ್ಯದಲ್ಲಿರೋಂಥದ್ದು 2 ಫೋಟೋ ಇದೆ. ಹಾಗೆ ಒಂದು ಕಳಶ ಇಟ್ಟಿದ್ದೀನಿ, 2 ದೀಪ ಇಟ್ಟಿದ್ದೀನಿ, ಒಂದು ಮಧ್ಯದಲ್ಲೇ ದೇವರು ದೀಪ ಇಟ್ಟಿದ್ದೀನಿ. ಇಷ್ಟನ್ನು ಇಟ್ಟು ಇನ್ನು ಮಿಕ್ಕಿ ದರ್ಶನ ಕುಂಕುಮದೆಲ್ಲ ಕೆಳಗಡೆ ಬನ್ನಿ ಇಟ್ಕೊಂಡಿದ್ದೀನಿ. ಮೇಲಿಟ್ಟರೆ ಪಾಪ ಬಂದೆಲ್ಲ ಎಳೆದಾಗ್ತಾನೆ, ಹಾಗಾಗಿ ನಾನು ಕೆಳಗಡೆ ಇಟ್ಟಿದ್ದೀನಿ. ಈಗ ಹಾಗೆ ವಾಪಸ್ ಬನ್ನಿ. ಸೊ ಇದು ಹಾಲು ಬಂದು ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಥರ ಇದೆ ಹಾಲು, ಇಷ್ಟಿದೆ. ಸೊ ಅಲ್ಲಿ ವಿಡಿಯೋ ಮಾಡೋ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಹಾಲು. ಸೊ ಇಷ್ಟಿದೆ ಹಾಲು. ಆ ಕಡೆ ರೂಮು. ಸೊ ಆ ಕಡೆ ಹೋದರೆ ಆ ಕಡೆ ಬಾತ್ರೂಮ್ ಇದೆ. ನೋಡಿ, ಇಷ್ಟಿದೆ. ನಾನು ಕ್ಯಾಮ್ರಾ ಅದು ಅಲ್ಲೇ ಇಟ್ಟಿದ್ದೀನಿ, ವಿಡಿಯೋ ಮಾಡೋ ಸ್ಟ್ಯಾಂಡ್ ಅದು. ಇನ್ನು ಇದು ಟಿ ವಿ. ಈ ಟಿ ವಿ ಮೇಲಿರೋ ಗೊಂಬೆಗಳು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನನ್ನ ಮಗ ಸ್ವಿಚ್ ಬೋರ್ಡ್ ಹತ್ರ ಹೋಗ್ತಾನೆ ಅಂತ ಇಲ್ಲಿ ಟೇಬಲ್ ಹಾಕಿದ್ದೀನಿ ಅಡ್ಡನ. ಒಂದು ಟೇಬಲ್ ಇದೆ, ಇಲ್ಲೊಂದು ದಿವಾನ್ ಇದೆ ಹಾಲಲ್ಲಿ. ಸೊ ಯಾರಾದರೂ ಬಂದರೆ ಕೂತ್ಕೊಳ್ಳೋದಕ್ಕೆ ಇಷ್ಟೇ ಇಟ್ಕೊಂಡಿರೋದು, ಸಿಂಪಲ್ಲಾಗಿದೆ. ಇನ್ನೇನು ಚೇರ್ಗಳೇನು ಎಕ್ಸ್ಟ್ರಾ ಏನು ಇಟ್ಕೊಂಡಿಲ್ಲ. ಅಲ್ಲೊಂದು ಚೇರ್ ಇಟ್ಕೊಂಡಿದ್ದೀವಿ ಅಷ್ಟೇ, ದೇವ್ರ ಮುಂದಗಡೆಗೆ ಅಷ್ಟೇ. ಸೊ ಇನ್ನೀ ಕಡೆ ಬಂದರೆ ಇದು ಬಾತ್ರೂಮು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಬಾತ್ರೂಮು ಎದುರುಗಡೆನೇ ಇದೆ. ಇನ್ನು ಮಕ್ಕಳೆಲ್ಲ ಬ್ರಷು ಅದೆಲ್ಲ ಇಟ್ಕೊಂಡಿದ್ದಾರಲ್ಲಿ. ಇಲ್ಲಿ ನಾನು ಕೆಲವೊಂದು ಐಟಮ್ಸ್ಗಳ ವೇಸ್ಟೇಜ್ ಅಂತವಿಲ್ಲಿ ಮಿಷನ್ ಮೇಲೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಕೆಟು, ನಿಮಗೆ ಗೊತ್ತಿರುತ್ತಲ್ಲ, ವಾಶ್ ಮಾಡೋಂಥ ಬಟ್ಟೆಗಳು ಮಿಷನ್ಗೆ ಹಾಕೋದಕ್ಕೆ ಇಲ್ಲಿ ಸಡನ್ನಾಗಿ ಎತ್ತಿಡೋಕ್ಕಾಗಲ್ಲ, ಹಾಗಾಗಿ ಇಲ್ಲಿಗೆ ಇಟ್ಕೊಂಡಿದ್ದೀನಿ. ಕೆಳಗಿಟ್ಟಿದ್ದೆ, ನನ್ನ ಮಗ ಬಂದು ಅಲ್ಲಿ ಕೆಳಗಡೆ ಯಾವಾಗಲೂ ತೆಗಿತಾ ಇರ್ತಾನೆ. ಸೊ ಹಾಗಾಗಿ ಮಿಷನ್ ಮೇಲೆ ಇಟ್ಟಿದ್ದೀನಿ. ಬಟ್ಟೆ ಹಾಕಬೇಕಾದ್ರೆ ಕೆಳಗಡೆ ತೆಗೆದಿಟ್ಕೊಂಡು ಹಾಕ್ತಾಯಿರ್ತೀನಿ. ಸೊ ಇಲ್ಲಿ ಎದುರುಗಡೆನೇ ನೋಡಿ ಒಂದು ಚಿಕ್ಕ ಮಿರರ್ ಇಟ್ಕೊಂಡಿದ್ದೀವಿ ನಾವು ರೆಡಿ ಆಗೋದಕ್ಕೆ. ಇದು ಒಂದೇ ಮಿರರ್ ಯೂಸ್ ಮಾಡ್ತಾ ಇರೋದು. ಸೊ ಈ ಚಿಕ್ಕ ಮನೆಗೆ ಚಿಕ್ಕ ಮಿರರ್ ಆದರೆ ಸಾಕು. ಬಾತ್ರೂಮಿಂದ ಈ ಕಡೆ ಇದಿದೆಯಲ್ಲ ಬಾತ್ರೂಮು, ಇಲ್ಲಿಂದ ಬಂದು ಮೇನ್ ಡೋರಿಂದ ಬಂದು ಇಲ್ಲಿ ನಾವು ರೆಡಿ ಆಗ್ಬೋದು ಡ್ರೆಸ್ ಮಾಡಿಕೊಂಡು. ಹಾಗಾಗಿ ನಾನು ಇಲ್ಲಿ ಎದುರುಗಡೆನೇ, ಬಾತ್ರೂಮ್ ಎದುರುಗಡೆನೇ ಹಾಕ್ಕೊಂಡಿದ್ದೀನಿ. ಇಲ್ಲೇ ನಿಂತ್ಕೊಂಡು ಈಗ ನೋಡಿ ಇವಾಗ ರೆಡಿಯಾಗಿದ್ದೆ. ಸೊ ಈಗ ಸ್ವಲ್ಪ ಇದನ್ನು ಇಟ್ಕೊಂಡು, ಹಣೆಗೆ ಬಟ್ಟೆ ಇಟ್ಕೊಂಡು, ಹಾಗೆ ಪೌಡ್ರ್ ಮಕ್ಳಿಗೆ ಏನಾದರೂ ಹಾಕೋದಿದ್ರೆ ಹಾಕ್ಕೊಂಡು, ಮತ್ತು ನಾನು ರೆಡಿ ಆಗೋವಂಥದ್ದು ಸ್ವಲ್ಪ ಸಿಂಪಲ್ಲಾಗಿ ನಾನು ರೆಡಿ ಆಗೋದು. ಸೊ ಗ್ರ್ಯಾಂಡಾಗೇನು ರೆಡಿ ಆಗೋದಿಲ್ಲ, ಹಾಗಾಗಿ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ಇಲ್ಲೊಂದು ಕ್ಯಾಲೆಂಡರ್ ಹಾಕ್ಕೊಂಡಿದ್ದೀನಿ. ಇದು ಮೇನ್ ಡೋರು ರೂಮ್ದು. ಸೊ ಇದು ರೂಮ್ಗೆ ಒಂದು ಹಾರ ಹಾಕಿದ್ದೀನಿ. ಸೊ ಸುಮ್ಮನೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀನಿ, ಖಾಲಿ ಬಿಡಬಾರ್ದಂತ. ಇನ್ನು ಅವರು ಸ್ಕ್ರೀನ್ ಬಟ್ಟೆ ಹಾಕೋದಕ್ಕೇನೋ ರ್ಯಾಫರ್ ಇದನ್ನು ಹಾಕ್ಸಿಲ್ಲ, ಹಾಗಾಗಿ ನಾವೇನೋ ಹಾಕೋದಕ್ಕೂ ಹೋಗಿಲ್ಲ, ಹೀಗೆ ಬಿಟ್ಟಿದ್ದೀವಿ. ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ರಿ ಅಂತ ಹೇಳಿದರು, ಬಟ್ ನಾವೇನಕ್ಕೆ ಹಾಕ್ಕೊಳೋದು ಅಂತ ಹೇಳಿ ಮಕ್ಕಳೆಲ್ಲ ಕಿತ್ತಾಕ್ತಾ ಇರ್ತಾರೆ, ಹಿಡಿಯೋದು ಎಳೆಯೋದು ಎಲ್ಲ ಮಾಡ್ತಾರೆ. ಸುಮ್ಮನೆ ಹಾಕಿದ್ರು ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಆಗಿದ್ದೀವಿ. ಹಾಗಾಗಿ ಇವಾಗ ನಾನು ರೂಮ್ ತೋರಿಸ್ತಾ ಹೋಗ್ತೀನಿ ನೋಡಿ. ರೂಮ್ನಲ್ಲಿ ಲೈಟ್ ಇಲ್ಲ, ಸೊ ಕತ್ಲಿದೆ, ಹಾಗಾಗಿ ಹಿಂಗೆ ತೋರಿಸ್ತೀನಿ. ಸೊ ಇಲ್ಲಿ ಒಂದು ದೊಡ್ಡ ಮಂಚ ಇದೆ, ಒಂದು 4 ಮಲ್ಕೊಳ್ಳೋವಷ್ಟು. ನಾವು 4 ಮಲ್ಗೋಲ್ಲ, ನಮ್ಮ ಪಾಪ, ನಾನು ಮತ್ತು ನಮ್ಮ ಚಿಕ್ಕ ಪಾಪ ಮಲ್ಕೊತೀವಿ. ನನ್ನ 2ನೇ ಮಗಳು, ನಾನು ಪಾಪ ಮಲ್ಕೊತೀವಿ. ನಮ್ಮ ಹಸ್ಬೆಂಡು, ನನ್ನ ದೊಡ್ಡ ಮಗಳು ಎಲ್ಲಿ ಕೆಳಗಡೆ ಮಲ್ಕೊತಾರೆ ಹಾಸ್ಕೊಂಬಿಟ್ಟು. ಹಾಸಿಗೆ ಬಟ್ಟೆ ಎಲ್ಲ ನೋಡಿ ಆ ಬಾಕ್ಸ್ ಮೇಲೇ ಇಟ್ಟಿದ್ದೀವಿ. ಚಾಪೆಗಳು, ಹಾಸ್ಕೊಳ್ಳೋಂಥ ಬೆಡ್ಶೀಟ್ಗಳು ಇಟ್ಟಿದ್ದೀವಿ. ಇನ್ನು ಇಲ್ಲಿ ಎದುರುಗಡೆ ಬಂದರೆ ಒಂದು ಬೀರಿದೆ. ಇದು ನಮ್ಮ ಬೀರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಬಟ್ಟೆಗಳನ್ನು ಇಟ್ಕೊಳ್ಳೋದಕ್ಕೆ. ಸೊ ಎಕ್ಸ್ಟ್ರಾ ಮತ್ತು ಮೇಲೆ ಹೊಸ ಬಟ್ಟೆಗಳೆಲ್ಲನ ಆ ಬ್ಯಾಗಲ್ಲೇ ಇಟ್ಟಿಕೊಂಡಿದ್ದೀನಿ. ಇನ್ನು ನಮ್ಮದು ಬಳೆದು ಎಲ್ಲ ಬಾಕ್ಸ್ ಎಲ್ಲನ ಅಲ್ಲೇ ಇದೆ. ನಾನು ಕೆಲವೊಂದು ಮೊನ್ನೆ ಜ್ಯುವೆಲರಿ ಸೆಟ್ ತೋರಿಸಿದ್ನಲ್ಲ, ಸೊ ಅದೆಲ್ಲ ಬೀರಿ ಮೇಲೆ ಬಾಕ್ಸ್ ಇಟ್ಟಿದ್ದೀನಿ. ಇನ್ನು ಸೊಳ್ಳೆದೊಂದು ಅಲ್ಲಿ ಇದಿದೆ ಬ್ಯಾಟು, ಅದನ್ನು ಇಟ್ಕೊಂಡಿದ್ದೀವಿ, ಮಕ್ಳ ಕೈ ಸಿಗಬಾರ್ದಂತ ಮೇಲೆ ಇಟ್ಟಿದ್ದೀವಿ. ಹಾಗೆ ಇಷ್ಟೇ ಇರೋದು ಜಾಗ. ಮತ್ತು ಇಲ್ಲಿ ಸ್ವಲ್ಪ ಸಂಧಿ ಸ್ಪೇಸ್ ಬಿಟ್ಟಿದೆ, ಇಲ್ಲಿ ಏನು ಇಟ್ಕೊಂಡಿಲ್ಲ, ಅದು ಹಾಗೆ ಖಾಲಿ ಬಿಟ್ಟಿದ್ದೀವಿ. ಅಷ್ಟು ಬೆಳಕು ಕಾಣಿಸ್ತಿಲ್ಲ. ಒಂದು ಕಿಟಕಿ ಇದೆ, ಅದು ಕಿಟಕಿ ತೆಗೆದ್ರೂ ಬೆಳಕು ಬರೋದಿಲ್ಲ, ಯಾಕಂದರೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಹಾಗಾಗಿ ಮೊದಲು ಚೆನ್ನಾಗಿತ್ತು ಬರೋದು. ಸೊ ಇವಾಗ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬರ್ತಾಯಿಲ್ಲ.
ಇನ್ನು ಮೇಲ್ಗಡೆ ಪಾಪುದು ತೊಟ್ಲು ಎಲ್ಲ ಇಟ್ಟಿದ್ದೀವಿ, ಮತ್ತು ಸೂಟ್ ಕೇಸು, ಹಳೆವೇನಾದರೂ ಐಟಮ್ಸು, ಕೆಲವೊಂದು ಆಫೀಸ್ ಐಟಮ್ಸ್ ಎಲ್ಲ ನಮ್ಮ ಮನೆಯವರು ಕೆಲಸದವರೆಲ್ಲ ಹೋಗ್ತಾರಲ್ಲ ಅದರ ಐಟಮ್ಸ್ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದೀವಿ. ಇನ್ನು ಊರಿಗೆ ಹೋಗೋ ಲಗೇಜ್ ಬ್ಯಾಗ್ಗಳು ಸ್ವಲ್ಪನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಹೊಸವೇನಾದ್ರು ತೊಗೊಂಬಂದರೆ ಇಲ್ಲಿ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೇನ ನೋಡಿ, ದಿವಾನ್ ಇಷ್ಟಿದೆ. ಇದು ಮಂಚ. ಬೆಡ್ ಏನೂ ಹಾಕಿಲ್ಲ, ಸಿಂಗಲ್ ಬೆಡ್ ಹಾಕಿದ್ದೀವಿ. ಸೊ ಬೆಡ್ ಒಂದಿತ್ತು, ಹಳೇದಾಗಿತ್ತು ಅಂತ ಎಸೆದ್ವಿ. ಸೊ ಬೇರೆ ಮನೆಗೇನಾದರೂ ಹೋದರೆ ತೊಗೊಳ್ಳೋಣ ಅಂತೇಳಿ ಅಲ್ಲಿಗೆ ಸುಮ್ಮನಾಗಿದ್ದೀವಿ. ಎತ್ತಿಳಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಡ್ ಏನೂ ಹಾಕಿಸ್ಕೊಂಡಿಲ್ಲ. ಜಸ್ಟ್ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊತಾ ಇದ್ದೀವಿ. ಆ ಕಡೆ ಪಾಪ ಮಲಗಿಸ್ತೀವಲ್ವ, ಆ ಸೈಡು ಒಂದು ಸಿಂಗಲ್ ಬೆಡ್ ಹಾಕಿದ್ದೀವಿ, ಅದ್ರ ಮೇಲೆ ಪಾಪ ಮಲಗಿಸ್ತೀವಿ. ಈ ಕಡೆ ಮಲ್ಕೊತೀನಿ ನಾನು. ಇನ್ನು ನಮ್ಮ ಪಾಪ ಮಲಗೋದಕ್ಕೆ ಅಂತ ಜೋಕಾಲಿ ಕಟ್ಟಿದ್ದೀನಿ ನೋಡಿ, ಅವ್ನು ಮಲ್ಕೊಂಡಿದ್ದಾನೆ ಜೋಕಾಲಿ ಒಳಗಡೆ. ಸೊ ಕತ್ಲಿದೆ, ಅಷ್ಟು ಕಾಣಿಸೋದಿಲ್ಲ ನಿಮಗೆ, ಇದ್ರೊಳಗಡೆ ಏನು ಕಾಣಿಸಲ್ಲ. ನೋಡಿ ಜೋಕಾಲಿ ಆ ಕಿಟಕಿಯಿಂದ ಇಲ್ಲಿ ಕಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಫ್ಯಾನ್ ಇದೆ. ಸೊ ಫ್ಯಾನ್ ಇರೋದಕ್ಕೆ ಅಲ್ಲಿ ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಈ ಥರ ಕಿಟಕಿಲಿ ಕಟ್ಟಿದ್ದೀನಿ. ಸೊ ಅವನು ಬೀಳೋದು ಇಲ್ಲ, ಬಿದ್ದರೂ ಮಂಚದ ಮೇಲೆ ಇಳಿಸ್ಕೋಬೋದು, ಆರಾಮಾಗಿರುತ್ತೆ. ನಾನು ಕೂತ್ಕೊಂಡು ಮಂಚದ ಮೇಲೆ ತೂಗ್ಬೋದು. ಹಾಗಾಗಿ ಚೆನ್ನಾಗಿದೆ, ಈ ರೀತಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ನೋಡಿ ಇಲ್ಲಿ ಬರುತ್ತಲ್ಲ, ಇದಕ್ಕೆ ಮಳೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಅಡುಗೆ ರೂಮ್ ತೋರಿಸ್ತೀನಿ. ಇದು ರೂಮ್ ಆಯಿತು. ಹಾಗೆ ರೂಮಿಂದ ಡೈರೆಕ್ಟ್ ಬಂದರೆ ಇದು ಕಿಚನ್ ರೂಮು. ನೋಡಿ ಕಿಚನ್ ರೂಮ್ ಹೀಗಿದೆ. ಸೊ ಇಲ್ಲೊಂದು ಪಾತ್ರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಲಂಚ್ ಬ್ಯಾಗ್ ತಗೊಳಕ್ಕೆ ಹ್ಯಾಂಗಿಂಗ್ ಒಂದು, ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು. ಏನು ಮಳೆ ಹೊಡೆ ಆಗಿಲ್ಲ ಬಾಡಿಗೆ ಮನೆಗೆ ಬಂದಮೇಲೆ, ಹಾಗಾಗಿ ನಾವು ಸುಮ್ಮನೆ ಹ್ಯಾಂಗಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ರೀತಿ ತೊಗೊಂಡು ಅದು 10 ರೂಪಾಯಿಗೆ 20 ರೂಪಾಯಿಗೆಲ್ಲ ಸಿಗುತ್ತೆ, ಹೊರಗಡೆ ತೊಗೋಬೋದು ನೀವು. ಸೊ ನೋಡಿ, ಇದು ಅಡುಗೆ ಪಾತ್ರೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಪಾತ್ರೆ ಸ್ಟ್ಯಾಂಡ್, ಇದೊಂದು ಚಿಕ್ಕದು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಮಗ ಟೊಮೊಟೊ ತಗೊಂಡು ಆಟ ಆಡ್ತಾ ಇರ್ತಾನೆ, ಹಾಗಾಗಿ ಟೊಮೊಟೊ ಫ್ರಿಜ್ಜಲ್ಲಿ ಇಡಲ್ಲ ನಾನು, ಹಾಗಾಗಿ ಇಲ್ಲಿ ತಗ್ಲಾಕೊಂಡು ಇಟ್ಕೊಂಡಿದ್ದೀನಿ. ಹಾಗೂ ಕೆಲವೊಂದು ಈರುಳ್ಳಿ ಎಲ್ಲ ಕೆಳಗಡೆ ಇಕ್ತೀನಿ. ಈರುಳ್ಳಿ ಆದರೆ ಬಿದ್ದರೂ ಏನೂ ಆಗೋಲ್ಲ ಅಂತ ಈರುಳ್ಳಿ ಕೆಳಗಿಟ್ಟಿದ್ದೀನಿ. ಸೊ ಇದು ಟೊಮೊಟೊ ಒಡೆದೋಗುತ್ತಲ್ಲ, ಒಡೆದೋಗಿ ಕೊಳ್ತೋಗುತ್ತೆ ಅಂತ ಇಲ್ಲಿ ತಗ್ಲಾಕೊಂಡಿದ್ದೀನಿ ಟೊಮೊಟೊನ. ಮಕ್ಕಳಿರೋ ಮನೇಲಿ ಎಲ್ಲ ಎತ್ತಿಟ್ರು ಎಲ್ಲ ಹಾಗೆಗೆ ಬಿಡ್ತಾರೆ. ಇನ್ನು ಇದು ಕುಡಿಯೋ ನೀರು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಮಿಕ್ಸಿ ಇದೆ. ಇನ್ನು ನಮ್ಮ ಪಾಪುಗೆ ಹಾಲು ಕಾಯಿಸಿ ಇವಾಗ ಅಂತ ಹಾಲು ಕೊಟ್ಟಿದೆ, ಹಾಗಾಗಿ ಅದು ಎತ್ತಿಟ್ಟಿಲ್ಲ. ನಾನಿವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಅದೇ ಹಾಲಲ್ಲಿ. ಸೊ ಇವಾಗ ಬೆಳಗ್ಗೆ ಚಟ್ನಿ ಮಾಡ್ಕೊಂಡಿದ್ದೆ, ಇಡ್ಲಿ ಮಾಡಿ. ಇದು ಹಾಟ್ ಬಾಕ್ಸು. ಸೊ ಇಷ್ಟಿದೆ. ಹಾಗೆ ನೋಡಿ, ಇಲ್ಲಿ ಒಂದು ಕೆಲವೊಂದು ಐಟಮ್ಸ್ ಇಟ್ಕೊಂಡಿದ್ದೀನಿ. ಪಾಪು ಸರಿ ಪುಡಿದು ಇದು ಅಕ್ಕಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಕಾಗಿರೋಂಥದ್ದನ್ನು, ಸೊ ಕೆಲವೊಂದು ಅರಿಶಿನ ಪುಡಿ ಏನಾದರೂ ಪೌಡ್ರನ್ನ ಇಟ್ಕೊಂಡಿದ್ದೀನಿ. ಇದು ಅದರೊಳಗಡೆ ಇಡಬೇಕಾಗಿತ್ತು, ಸೊ ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ. ಇದು ಕಾಫಿ ಪೌಡ್ರು, ಇದು ಜೀರಿಗೆ. ಸೊ ಇದೊಂದು ಮೆಣಸು ಬಾಟ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಬೌಲೆಲ್ಲನ ಕೆಳಗಡೆ ಇಟ್ಟಿದ್ದೀನಿ, ಕಾಫಿ ಲೋಟ. ಮತ್ತು ಇಲ್ಲಿ ಇದು ಉಪ್ಪಿನ ಹಣ್ಣು, ನಿಮಗೆ ಗೊತ್ತಿರುತ್ತಲ್ಲ. ಕೆಲವೊಂದು ಮಕ್ಳುಗಳು ಚಾಕು ಎಲ್ಲ ತಾಂತಾರೆ ಅಂತ ನಾನು ಅಲ್ಲೇ ಒಳಗಡೆ ಹಾಕಿದ್ದೀನಿ. ಹಾಗೆ ಕಾಯಿ ಇದು. ಸೊ ಹಾಗೆ ಒಂದು ಬಾಕ್ಸ್ ಇಟ್ಟಿದೆ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ. ಇದು ಕುಟ್ನೆ ಇಟ್ಕೊಂಡಿದ್ದೀನಿ, ಏನಾದರೂ ಬೆಳ್ಳುಳ್ಳಿ ಎಲ್ಲ ಜಜ್ಜೋದಕ್ಕೆಲ್ಲ ಬೇಕಾಗುತ್ತೆ ಅಂತ. ಸೊ ಹೀಗೆ ಪ್ಲಾಸ್ಟಿಕ್ಕಿಂದ ಒಂದು ಸುಮ್ಮನೆ ತೊಗೊಂಡು ಇಟ್ಕೊಂಡಿದ್ದೀನಿ, ಚಿಕ್ಕದು ಇಟ್ಕೊಳಕ್ಕೆ. ಸೊ ಇದು ಆಯಿಲ್ದೊಂದು ಕ್ಯಾನು. ಹಾಗೆ ನಮ್ಮ ಅತ್ತೆಯವರು ತುಪ್ಪ ಕೊಟ್ಟು ಕಳಿಸಿದ್ರು ಊರಿಂದನ. ಸೊ ಅದು ಹಾಗೆ ಇಟ್ಟಿದ್ದೀನಿ, ಬೇರೆ ಏನಕ್ಕಾದರೂ ಬಿಟ್ಕೋಬೇಕು ಸ್ಟೀಲ್ ಬಾಕ್ಸಿಗೆ. ಮೊನ್ನೆ ಕೊಟ್ಟು ಕಳಿಸಿದ್ರು ರೀಸೆಂಟಾಗಿ, ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇದು ಅಡುಗೆ ಮಾಡಿದ್ದೆ, ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳಗ್ಗೆ ಇಡ್ಲಿ ಮಾಡಿದೆ, ಸೊ ಇಡ್ಲಿ ಇಟ್ಕೊಂಡಿದ್ದೆ ಈ ಪಾತ್ರೆ ಮೇಲೆ. ಸ್ಟವ್ ಈ ಥರ ಇದೆ ನಂದು ಅಡುಗೆದು, ಸಿಂಪಲ್ಲಾಗಿದೆ. ಸೊ ಇದು ಕಿಟಕಿ, ಇದು ನೋಡಿದ್ರಲ್ಲ, ಇಲ್ಲಿ ಮತ್ತು ಪಾತ್ರೆಗಳು ಇಲ್ಲಿ ತಗ್ಲಾಕೊಂಡಿದ್ದೀನಿ, 2 ಬಾಣಲೆಗಳು. ಅದು ಕಾಳು ಇರೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಸ್ವಲ್ಪ ಆ ಥರ ತಗ್ಲಾಕೊಂಡಿದ್ದೀನಿ. ಒಂದು ಕಟ್ಟರ್ದು ಪ್ಲಾಸ್ಟಿಕ್ಕಿಂದು ಅದು ತರಕಾರಿ ಕಟ್ ಮಾಡೋದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಕಾಯಿ ತುರಿಯೋದು, ಕೊಬ್ಬರಿ ದುಬ್ಬಿರೋದು ಚಿಕ್ಕದ ಥರ ಇದೆ. ಅಂದರೆ ಇದು ಸಿಂಕು, ನಿಮಗೆ ಗೊತ್ತೇ ಇದೆ. ಸೊ ಈ ಥರ ಇಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೇನು ಇಟ್ಕೊಂಡಿಲ್ಲ. ಇನ್ನು ಕೆಳಗಡೆ ಬಂದರೆ ಬಾಕ್ಸೆಲ್ಲ ಇಟ್ಕೊಂಡಿದ್ದೀನಿ. ಅದು ಮುದ್ದೆದು ಹಸಿಟ್ಟು ಇಟ್ಕೊಂಡಿದ್ದೀನಿ ಆ ಕಡೆ, ಫಸ್ಟ್ ಒನ್ನು. ಸೆಕೆಂಡ್ ಒನ್ ಅಕ್ಕಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಥರ್ಡ್ ಒಂದು ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಅಂದರೆ ಇದು ರೇಷನ್ನು ಊರಿಂದ ತರೋಂಥದ್ದು, ರೆಡ್ ಕಲರ್ ಬಾಕ್ಸಲ್ಲಿರೋಂಥದ್ದು. ಇನ್ನು ಈ ಕಡೆ ಬಾಕ್ಸಲ್ಲಿರೋಂಥದ್ದು ಇಲ್ಲಿ ಅಂಗಡಿ ಅಕ್ಕಿ, ಸೋನ್ ಮಸೂರಿ ತರ್ತೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಾಕ್ಸಲ್ಲಿ ಇನ್ನೊಂದರಲ್ಲಿ ಪಾತ್ರೆಗಳೆಲ್ಲ ಚಿಕ್ಕಂದವೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಶೆಲ್ಫೆಲ್ಲ ಹಾಕ್ಸಿಲ್ವಲ್ಲ, ಹಾಗಾಗಿ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಊರಿಂದ ಮಾವಿನ ಹಣ್ಣು ತಂದಿದ್ರು, ಸೊ ಅದು ಹಾಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ.
ಕೆಲವೊಂದೆಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ಸೊ ಜಾಸ್ತಿ ಆಗಿತ್ತು, ರಾತ್ರಿ ಇಟ್ಕೊಂಡಿದ್ದೀನಿ. ಇಷ್ಟಿದೆ. ಕೆಳಗಡೆ ಇಲ್ಲಿ ಪಾತ್ರೆ ತೊಳೆದಿರೋದನ್ನೆಲ್ಲ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಮತ್ತು ಕೆಲವೊಂದು ಕುಕ್ಕರ್ಗಳು ಜಾಗ ಇಲ್ಲ, ಹಾಗಾಗಿ ಬಾಕ್ಸ್ ಮೇಲೆ ಇಟ್ಕೊಂಡಿದ್ದೀನಿ. ಕೆಲವೊಂದು ಪಾತ್ರೆಗಳೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಡಬಲ್ ಸಿಲಿಂಡ್ರ್ ಮಾಡಿಸ್ಕೊಂಡಿರೋದು, ಹಾಗಾಗಿ ಸಿಲಿಂಡರ್ 2 ಇಟ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಎಕ್ಸ್ಟ್ರಾ ವೇಸ್ಟೇಜ್ ಎಲ್ಲನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿದೆಲ್ಲನ ಮಣೆಯಲ್ಲೆಲ್ಲ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ನೋಡಿ, ಸೊ ಇಲ್ಲಿ ಬೇಕಾಗಿರೋದನ್ನು ಅದರಲ್ಲಿ ಫಸ್ಟ್ ಒನ್ನಲ್ಲಿ ಕಾಳು, ಬಟಾಣಿ ಕಾಳು ಇಟ್ಕೊಂಡಿದ್ದೀನಿ, ಮತ್ತು ಕಡಲೆ, ಹಾಗೆ ತೊಗರಿಬೇಳೆ, ಹಾಗೆ ಸಕ್ಕರೆ, ಅದು ಸೊ ಇದು ಕಲ್ಲುಪ್ಪು, ಹೀಗೆ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರು, ಅದು ಸಣ್ಣ ಉಪ್ಪು ಬರುತ್ತೆ ಅದು, ಹಾಗೆ ಹುಣಸೆ ಹಣ್ಣು ಸ್ವಲ್ಪ. ಸೊ ಈ ಕಡೆ ಬಂದರೆ ಹೆಸರು ಕಾಳನ್ನು ಇಟ್ಕೊಂಡಿದ್ದೀನಿ. ಸೊ ಅದರ ಪಕ್ಕ ಬಂದು ಬೆಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಇನ್ನೊಂದು ಬಾಕ್ಸಲ್ಲಿ. ಇದು ಹರಳೆಣ್ಣೆ, ಮಕ್ಕಳಿಗೆ ಹರಳೆಣ್ಣೆ ಹಚ್ಕೊಳ್ಳೋದಕ್ಕೆ ತಲೆಗೆ ಅಂತ. ಇನ್ನು ಇದರಲ್ಲಿ ಬಂದು ಚಿಕ್ಕ ಚಿಕ್ಕಂದವು ಜೀರಿಗೆ ಮತ್ತು ಏನಂತಾರೆ ಏಲಕ್ಕಿ ಏನಾದರೂ ಬೇಕಾಗುತ್ತಲ್ಲ ಸಣ್ಣ ಸಣ್ಣವು, ಆ ಬಾಕ್ಸಲ್ಲಿದೆ. ಇನ್ನು ಕೊಬ್ಬರಿ ಎಣ್ಣೆ, ಶೂ ಪಾಲಿಷ್ ಮಾಡೋದು, ಮತ್ತು ಅದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದು ಎಲ್ಲ ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಪಾತ್ರೆಗಳನ್ನು ಅಲ್ಲಿ ಇಟ್ಕೊಂಡಿದ್ದೀವಿ, ಚೀಲದೆಲ್ಲ ಕಟ್ಟಾಕಿ ಇನ್ನೊಂದು ಸ್ವಲ್ಪ ಅಲ್ಲೆಲ್ಲ ಇಟ್ಕೊಂಡಿದ್ದೀವಿ. ಹಾಗೆ ನೋಡಿ ಹಿಂದಗಡೆ ಸ್ವಲ್ಪ ಪಾತ್ರೆಗಳೆಲ್ಲ ಇಟ್ಟಿದ್ದೀವಿ, ಜಾಗ ಎಲ್ಲೂ ಇಲ್ಲ. ಸೊ ಹಾಗಾಗಿ ಇಷ್ಟರಲ್ಲೇ ನಾನು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದರೆ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಕಸ ಹಾಕೋದಕ್ಕೆ, ನಿಮಗೆಲ್ಲ ಗೊತ್ತಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಕಿಚನ್ ರೂಮು ಇಷ್ಟಿದೆ ನೋಡಿ, ನಿಮ್ಗೆ ಈ ರೀತಿ ಕಾಣಿಸ್ತಿದೆ. ಇದು ರೂಮ್ ಆಯಿತು, ಅದರ ಪಕ್ಕನೇ ಕಿಚನ್ನು. ಸೊ ಇದು ಹಾಲಲ್ಲಿ ಬಂದರೆ ಇಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಸೊ ಫ್ರಿಡ್ಜ್ ಇಡೋಕ್ಕಿದೊಂದೇ ಸ್ವಲ್ಪ ಜಾಗ ಇರೋದು. ಇದು ಹಾಲು ಈ ರೀತಿ ಇದೆ. ಇನ್ನು ಹಾಲು ಬಂದಿದ್ದು ಇದು ಮೇನ್ ಡೋರು, ಈ ರೀತಿ ಮೇನ್ ಡೋರ್ ಓಪನ್ ಮಾಡಿ ಮೇನ್ ಡೋರ್ ಈ ಥರ. ನಾನೀಗ ಮನೆ ಮುಂದೆ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮನೆ ಮುಂದೆ ಹಳೆ ಬಿಲ್ಡಿಂಗ್ ಇದೆ, ಅದು ಮೊದಲು ಲಾಸ್ಟ್ ಇಯರ್ ಒಂಥರ ಇಯರ್ಸಿಂದ ಯಾರೂ ವಾಸ ಇಲ್ಲ, ಹಾಗಾಗಿ ಎಲ್ಲ ಅದು ಇದು ಎಷ್ಟು ಇದು ಮಾಡಿದ್ದಾರೆ. ಇಲ್ಲಿ ಪಾರಿವಾಳ ಎಲ್ಲ ಬರುತ್ತೆ, ಹಾಗಾಗಿ ಅನ್ನ ಎಲ್ಲ ಹಾಕ್ತಾರೆ ಇದ್ರ ಮೇಲೆ, ಹಾಗಾಗಿ ಈ ರೀತಿ ಆಗಿದೆ. ಚೆನ್ನಾಗಿತ್ತು ಮನೆ. ಸೊ ಈ ಥರ ಆಗಿದೆ. ಆ ಪಾರಿವಾಳ ಬಂದು ಕೂತ್ಕೊಳ್ಳುತ್ತೆ ತಿನ್ನೋದಕ್ಕೆ, ಹಾಗಾಗಿ ಹೀಗೆ ಮಾಡಿದ್ದಾರೆ. ಇದು ಮೇನ್ ಡೋರು, ಇದು ಎಂಟ್ರೆನ್ಸು. ಈ ಕಡೆ ಹೋಗೋದು ನಾವು ಕೆಳಗಡೆ ಹೋಗ್ಬೇಕಂತ ಅಂದರೆ. ಸೊ ನನ್ನ ಮಗಳು ಅಲ್ಲಿ ಸೈಕಲ್ ಇಟ್ಕೊಂಡಿದ್ದಾಳೆ, ಹಾಗೆ ಚಪ್ಪಲಿಗಳು ಬಿಡೋಕ್ಕೆಲ್ಲ ಈ ರೀತಿ ಜಾಗ ಇದು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಇದು ಮೇನ್ ಡೋರು, ಇದು ಬಿಸಿಲು ಹೊಡೆದು ಈ ಥರ ಆಗಿದೆ, ಪೇಂಟೆಲ್ಲ ಹೋಗ್ಬಿಟ್ಟಿದೆ. ಮತ್ತು ಪೇಂಟ್ ಹೊಡೆಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾವು ಖಾಲಿ ಮಾಡಬೇಕಲ್ಲ ಯಾವಾಗಾದ್ರೂ ಅಂತೇಳಿ ಹೊಡೆಸಿಲ್ಲ. ಮನೆಗೆ ಪೇಂಟ್ ಹೊಡೆಸಿದ್ವಿ, ಬಟ್ ಡೋರ್ಗೇನು ಹೊಡೆಸಿಲ್ಲ, ಮನೆಗೆ ಮಾತ್ರ ಹೊಡೆಸ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸರಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.